ಹಲೋ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಡೇರ್ ಡಬಲ್ ಟ್ಯಾಕ್ ಚಾನಲ್. ಈ ಬೆದರು ಬೊಂಬೆ ನೋಡ್ಕೊತ ನಾನಿದ್ದೀನಿ ಮಳವಳ್ಳಿ ಹತ್ರ. ಸೊ ಈ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ವಿ ಮಳವಳ್ಳಿಯಿಂದ ಮಹದೇಶ್ವರ ಬೆಟ್ಟಕ್ಕೆ. ಸೊ ಎಂಟೈರ್ ಜರ್ನಿ ಹೇಗಿರುತ್ತೆ, ರೋಡ್ ಹೇಗಿದೆ, ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಇವಾಗಂತೂ ರೋಡ್ ಸಖತ್ತ ಮಾಡಿಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಇಷ್ಟು ದೊಡ್ಡ ತಾರ್ ರೋಡ್ ಇರಲಿಲ್ಲ. ಈಗ ರೀಸೆಂಟ್ಲಿಯಾಗಿ ಈ ತಾರ್ ರೋಡ್ ಮಾಡಿಬಿಟ್ಟಿದ್ದಾರೆ. ಸೊ ಯಾರೋ ಏನೋ ಅಂದರು, ಏನಪ್ಪ ಅಂತ ನೋಡಿದ್ರೆ ಅದು ನೋಡಿ ಸ್ಟ್ಯಾಂಡ್ ಆಯ್ತಿರಲಿಲ್ಲ. ಸೊ ನಮ್ಮ ದೇಶದಲ್ಲಿ ಸ್ಟ್ಯಾಂಡ್ ಇರ್ತಿಲ್ಲ ಅಂತ ಬೇರೆಯವ್ರ ಬಗ್ಗೆ ಬಹಳ ಕಾಳಜಿ ವಹಿಸಿ ಹೇಳೋವಂಥ ಮುಗ್ಧ ಜನರು ಸಿಕ್ಕಾಪಟ್ಟೆ ಇದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್. ಮುಂದೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಸ್ಟ್ಯಾಂಡ್ ಆಯ್ತಿಲ್ಲ, ಲೈಟ್ ಆನ್ ಆಗಿದೆ, ಈ ಥರ ಹೇಳೋರು ಆ್ಯಕ್ಚುಲಿ ಬೇರೆಯವ್ರ ಬಗ್ಗೆ ತುಂಬ ಕಾಳಜಿ ವಹಿಸಿ ಅರೌಂಡ್ 80ಇಂದ 90-100 ಸ್ಪೀಡಲ್ಲಿ ಈ ರೋಡಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಲ್ಲಿ ಸೀನರಿನೂ ಸೂಪರಾಗಿದೆ. ರೋಡು ಸೀದಾ ಇದೆ. ಆ್ಯಕ್ಚುಲಿ ಎಷ್ಟು ಬೇಕೋ ಅಷ್ಟು ಚಚ್ಬೋದು, ಬಟ್ ಸೇಫರ್ ಸೈಡ್ ಇರಲಿ ಅಂತ ನಮ್ಗೆ ಯಾಕೆ ಬೇಕು ಜೋರಾಗಿ ಹೋಗೋದು ಅಂತ ಒಂದು ಅರೌಂಡ್ 90-100 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರೋಡಂತೂ ಸಿಕ್ಕಾಪಟ್ಟೆ ಸ್ಟ್ರೈಟಾಗಿದೆ. ಯಾರಾದರೂ ಒಳ್ಳೆ ಸೂಪರ್ ಬೈಕ್ ಇದ್ದರೆ ಹಂಗೆ ನುಗ್ಗಿಸ್ಕೊಂಡು ಅರ್ಧ ಗಂಟೆಲಿ ಈ ರೋಡನ್ನ ಕ್ರಾಸ್ ಮಾಡ್ಬೋದು ಅಂತ ಅನಿಸುತ್ತೆ ಅಲ್ವಾ. ಹಂಗೆ ಮುಂದೆ ಹೋಗ್ತಾ ಇದ್ದಂಗೆ ನಮ್ಗೆ ಸಿಗೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇದು ನಾವು ಹುಟ್ಟಿದಾಗಿಂದ ಇದು ಇರಲಿಲ್ಲ. ನಾನು ಇವಾಗ ಬರ್ತಾ ಇದ್ದೀನಲ್ಲ, ಹೊಸ್ದಾಗಿ ಏನೋ ಮಾಡಿಬಿಟ್ಟಿದ್ದಾರೆ. ಟೋಲ್ ರೆಡಿ ಆಗ್ತಾ ಇದೆ. ಟೋಲ್ ಆಲ್ಮೋಸ್ಟು ಕಟ್ಬಿಟ್ಟಿದ್ದಾರೆ, ಆದರೆ ಯಾರೂ ಚೆಂದ ಕಲೆಕ್ಟ್ ಮಾಡ್ತಾಯಿಲ್ಲ. ಬಟ್ ಇನ್ನೊಂದು ಕೆಲವೇ ತಿಂಗಳಲ್ಲಿ ಇಲ್ಲಿ ಕಾಸು ಕೊಟ್ಬಿಟ್ಟು ಹೋಗ್ಬೇಕಾಗುತ್ತೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ. ಏನಕ್ಕೆ ಟೋಲ್ ಇಡ್ತಾರೋ, ಏನಕ್ಕೆ ಈ ಥರ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸರ್ಕಾರ ಅಂತೂ ಬರೋ ರೋಡ್ನೆಲ್ಲ ಮಾರಿಬಿಟ್ಟಿದೆ. ಸೊ ನಾವು ಏನು ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಲ್ಲ, ಅದು ಸೇರಿಸಿ ಇದು ಸೇರಿಸಿ ಇನ್ನೂ ಜಾಸ್ತಿ ಟ್ಯಾಕ್ಸೇ ಕಟ್ಟೋದಾಯಿತು ನಮ್ಮದು. ಈ ಅಕ್ಕಪಕ್ಕ ಹಳ್ಳಿಯವರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ಹಳ್ಳಿಯವರು ಲೈಕ್ ಟ್ರ್ಯಾಕ್ಟರು, ಟೆಂಪೋಗಳು, ಲಾರಿಗಳು ಇವನ್ನೆಲ್ಲ ಓಡಿಸ್ತಾರಲ್ಲ. ಸೊ ಅವ್ರಿಗೆಲ್ಲರಿಗೂ ಎಫೆಕ್ಟ್ ಆಗುತ್ತಲ್ವ ಈ ಥರ ಟೋಲ್ನ ಹಳ್ಳಿ ಕಡೆ ಇಟ್ಬಿಟ್ರೆ. ಇದು ಏನು ದೊಡ್ಡ ಸಿಟಿ ಏನಲ್ಲ, ಇದು ಮಳವಳ್ಳಿಯಿಂದ ಕೊಳ್ಳೇಗಾಲ ಹೋಗೋ ರೋಡ್ ಇದು. ಸೊ ಈ ರೋಡನ್ನ ನೀಟಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸೊ ಟಾರ್ ರೋಡ್ ಹಾಕಿದ್ದಾರೆ. ಸೊ ಅದಕ್ಕೆ ಇಷ್ಟು ದೊಡ್ಡ ಚೆಂದ ಕಟ್ಟೋದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಸೊ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಸಿಗ್ತಾ ಇರೋದು, ನಮಗೆ ಕಣ್ಣು ಕಾಣ್ತಾ ಇರೋದು ಬೆಟ್ಟ ಗುಡ್ಡಗಳು. ಸೊ ಈ ಕೊಳ್ಳೇಗಾಲ ಡಿಸ್ಟಿಕ್ಕು, ಚಾಮರಾಜನಗರ, ಮಂಡ್ಯ ಈ ಕಡೆ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಿಮಗೆ ಎಲ್ಲ ಕಡೆ ಸುತ್ತಮುತ್ತ ಬೆಟ್ಟಗಳು ಕಾಣಿಸ್ತವೆ. ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಮುಂದೆ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಯಾಕಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲೊಂದು ಸೇತುವೆ ಇದೆ. ಆ್ಯಕ್ಚುಲಿ ಸೇತುವೆ ಕಾವೇರಿ ರಿವರ್ ಹಾದು ಹೋಗಕ್ಕೆ ಮಾಡಿಸಿರೋ ಸೇತುವೆ, ಹೊಸ ಸೇತುವೆ. ಬಟ್ ಆ ಸೇತುವೆನ ಇನ್ನೂ ರಿಪೇರಿ ಮಾಡ್ತಾಯಿದ್ದಾರೋ ಅಥವಾ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಬಟ್ ಆ ರೋಡಂತೂ ಬ್ಲಾಕ್ ಆಗಿತ್ತು. ಸೊ ಅದಕ್ಕೆ ನಾನು ಬೇರೆ ಕಡೆಯಿಂದ ಶಾರ್ಟ್ಕಟ್ ಅಲ್ಲ, ಆ್ಯಕ್ಚುಲಿ ಇದು ಲಾಂಗ್ ರೂಟ್ ತಗೊಂಡು ಈ ಬೇರೆ ಇನ್ನೊಂದು ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ. ಈ ಸೇತುವೆ ಎಲ್ಲ ಏನು ನೋಡ್ತಾ ಇದ್ರಲ್ಲ, ಇದೆಲ್ಲ ಹೊಸದು. ಒಂದು ಕಾಲದಲ್ಲಿ ಸತ್ತಿಗಾಲ ಅಂತ ಒಂದು ಸೇತುವೆ ಇತ್ತು. ಆ ಸೇತುವೆ ಇವಾಗ ಕುಸ್ತೋಗ್ಬಿಟ್ಟಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಸೇತುವೆ ಅಂತ ಅನ್ಬೋದು. ಬಟ್ ಇವಾಗ ಮಳೆ ಬಂದು ಅದೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಹೊಸ ಸೇತುವೆಗಳು 2 ಕಟ್ತಾ ಇದ್ದಾರೆ ಇಲ್ಲಿ. ಒಂದು ಈ ಕಡೆಯಿಂದ ಹೋಗೋಕ್ಕೆ, ಒಂದು ಆ ಕಡೆಯಿಂದ ಬರೋದಕ್ಕೆ ಅನಿಸುತ್ತೆ. ಯಾಕಂದರೆ ಈ ಒಂದು ಸೇತುವೆಯಲ್ಲಿ 2 ಬಸ್ಗಳು ಅಥವಾ ಲಾರಿಗಳು ಆಪೋಸಿಟ್ ಬರೋದಕ್ಕಾಗಲ್ಲ. ಯಾಕಂದರೆ ಅಷ್ಟು ದೊಡ್ಡದಾಗಿಲ್ಲ, ಬಟ್ 2 ಕಾರು ಹೋಗ್ಬೋದು. ಸೊ ಈ ಜಾಗ ನಿಮಗೆ ಗಗನಚುಕ್ಕಿ, ಭರಚುಕ್ಕಿ, ಶಿಂಷಾ ಈ ಕಡೆ ಎಲ್ಲ ಹೋಗೋದಕ್ಕೆ ಈ ಸೇತುವೆ ಮೇಲಿಂದನೇ ಹೋಗ್ಬೇಕಾಗುತ್ತೆ ನೀವು. ಸೊ ಒಳ್ಳೆ ಸೀನರಿ. ಈ ಕಡೆ ಏನಾದರೂ ಬಂದರೆ, ನೀವು ಮಂಡ್ಯ ಕಡೆ ಬಂದರೆ, ಕೊಳ್ಳೇಗಾಲ ಕಡೆ ಏನಾದ್ರು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿರೋ ಪ್ಲೇಸಸ್ನ ಬಿಡಬೇಡಿ, ನೋಡ್ಕೊಂಡೋಗಿ. ಸೊ ಮಳೆಗಾಲದಲ್ಲಿ ಅಷ್ಟು ಮಳೆ ಬಂದಿದೆ ಈ ಕಡೆ. ಸೊ ಹೋಗ್ತಾ ಇದ್ದಂಗೆ ನಮಗೆ ಸಿಗೋದು ಕೊಳ್ಳೇಗಾಲ. ಈಗ ಸದ್ಯಕ್ಕೆ ನಾನು ಕೊಳ್ಳೇಗಾಲದಲ್ಲಿದ್ದೀನಿ. ಸೊ ಕೊಳ್ಳೇಗಾಲ ಏನು ಲೆಸ್ ಫೇಮಸ್ ಏನಲ್ಲ, ಇದು ಸಿಕ್ಕಾಪಟ್ಟೆ ಫೇಮಸ್ ಇರುವಂಥ ಒಂದು ಊರು. ಇವಾಗ ಸಿಟಿನೇ ಅಂತ ಅನ್ಬೋದು, ಯಾಕಂದರೆ ಅದೊಂದು ನಗರ ಆಗಿಬಿಟ್ಟಿದೆ ಇವಾಗ. ಮುಂಚೆ ಎಲ್ಲ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಇವೆಲ್ಲ ಹಳ್ಳಿ ಥರ ಇದ್ವು ಅವಾಗ. ಸೊ ಇವಾಗಲೂ ಹಳ್ಳಿನೇ, ಬಟ್ ಸ್ವಲ್ಪ ಮಾಡರ್ನೈಸ್ ಆಗಿದೆ. ಮತ್ತು ಹೋಗ್ತಾ ಇದ್ದಂಗೆ ನಮಗೆ ಲೆಫ್ಟಲ್ಲಿ ರೈಟಲ್ಲಿ ಒಳ್ಳೆ ವ್ಯೂವು. ಸೊ ಮೋಡಗಳು, ಮಳೆ ಅಂತೂ ಬಂದಿಲ್ಲ ಸದ್ಯಕ್ಕೆ. ನಾನು ಇದು ಮಳೆಗಾಲ ಆಗಿರೋದ್ರಿಂದ ಮಳೆ ಎಲ್ಲಿ ಬಂದುಬಿಡ್ತು ಅಂತ ಭಯಪಟ್ಟಿದ್ದೆ, ಆದರೆ ಮಳೆ ಅಂತೂ ಬಂದಿಲ್ಲ. ಸೊ ಲೆಫ್ಟಲ್ಲಿ ಗದ್ದೆಗಳು,
ಆ ಗ್ರೀನರಿ ನೋಡ್ಕೊಂಡು ಹೋಗ್ತಾ ಇದ್ದರೆ ಸ್ವರ್ಗ ಎಲ್ಲಿದೆ, ಇಲ್ಲೇ ಇದೆ ಅಲ್ವಾ. ಸೊ ನನಗಂತೂ ಈ ಥರ ಗಾಡಿ ಎತ್ಕೊಂಡು ಸುಮ್ಮನೆ ಆರಾಮಾಗಿ ಒಂದು 50-60 ಗಾಡಿನ ಓಡಿಸ್ಕೊಂಡು ಈ ಥರ ಹಳ್ಳಿ ಪ್ರದೇಶಗಳಲ್ಲಿ ಹೋಗ್ತಾ ಇದ್ದರೆ ಒಂಥರ ನೆಮ್ಮದಿ, ಒಂಥರ ಸಂತೋಷ, ಬರೋ ಸ್ಟ್ರೆಸ್ಸೆಲ್ಲ ಹಂಗೆ ದೂರ ಆಗೋಗುತ್ತೆ. ಅದು ಅಲ್ಲದೆ ನೀವು ನೋಡ್ತಾ ಇದ್ದರೆ ಈ ಸಿನಾರಿಯೋ ನೋಡಿ, ಆ ಕಡೆ ಬೆಟ್ಟ ಗುಡ್ಡ, ಮೋಡ, ಆಕಾಶ, ಏನೋ ಒಂಥರ ಪೇಂಟಿಂಗ್ ಮಾಡಿರೋ ಥರ ಇದೆ ಎಲ್ಲ ನೋಡಿದ್ರೆ. ಒಣಗೋಗಿರೋ ಮರಗಳು, ಅಬ್ಬಾ, ಮತ್ತು ಈ ಹಳ್ಳಿ ಜೀವನ. ಸೊ ಈ ಜಾಗ ಇವಾಗ ಏನು ಕಾಣ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ತಾಳು ಬೆಟ್ಟ ಅಂತ. ಇಲ್ಲಿಂದ ಅರೌಂಡ್ ತುದಿಗೆ ಹೋಗೋದಕ್ಕೆ ಒಂದು 18 ಕಿಲೋಮೀಟರ್ಸ್ ಆಗುತ್ತೆ. ಸೊ 18 ಕಿಲೋಮೀಟರ್ ನಾವು ಬೆಟ್ಟ ಹತ್ಕೊಂಡು ಹೋಗಬೇಕು. ಸೊ ಇದು ಫಸ್ಟ್ ಪಾಯಿಂಟು, ಲೈಕ್ ಬೆಟ್ಟ ಹತ್ತೋದರ ಫಸ್ಟ್ ಸ್ಟೆಪ್ ಅಂದರೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೊಂದು ಆರ್ಚ್ ಕಟ್ಟಿದ್ದಾರೆ. ಇಲ್ಲಿ ಊಟ ತಿಂಡಿ ಏನಾದರೂ ಮಾಡ್ಕೋಬೋದು, ಯಾಕಂದರೆ ಬೆಟ್ಟ ಹತ್ತಿ ಮೇಲೆ ಹೋಗೋ ಗಂಟೆ ಏನೂ ಸಿಗೋಲ್ಲ. ಸೊ ಇದು ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಇದು ಯಾವುದೇ ಬೆಟ್ಟನ ನಾನು ಹತ್ತಿಸ್ತಾ ಇರೋದು, ಅದು ಈ ಥರ ಘಾಟ್ ಪ್ರದೇಶಗಳಲ್ಲಿ ನಾನು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಈ ಎಕ್ಸ್ಪೀರಿಯೆನ್ಸ್ನ ನಾನು ಕ್ಯಾಪ್ಚರ್ ಮಾಡಬೇಕಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಒನ್ ಆಫ್ ದ ಬೆಸ್ಟ್. ಮತ್ತು ಬೆಟ್ಟ ಹತ್ತಿಸ್ತಾ ಇದ್ದೀನಿ ನಾನು ಇದೇ ಫಸ್ಟ್ ಟೈಮ್. ಬೇಕು. ಸೊ ಅದೆಲ್ಲ ಹೆಂಗೆ ಹೋಗ್ತೀನಿ, ಏನು ಮಾಡ್ತೀನಿ. ಈ ಗಾಡಿ ಅಂತೂ ಪರವಾಗಿಲ್ಲ, ಒಂದು ರೇಂಜ್ಗೆ ಪಿಕಪ್ ಕೊಡ್ತಾ ಇದೆ. ಸ್ವಲ್ಪ ಹಳೇದಾಗಿದೆ ಗಾಡಿ, ಬಟ್ ಸರ್ವಿಸ್ ಮಾಡಿಸಿರೋದ್ರಿಂದ ಒಂದು ಒಳ್ಳೆ ಪಿಕಪ್ ಕೊಡ್ತಾ ಇದೆ. ಸೊ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅಷ್ಟೇ ಸಾಕು. ಆಮೇಲೆ ಈ ಗಾಡಿ ಬಗ್ಗೆ ಹೇಳೋದೇ ಮರ್ತೋದೆ ಅಲ್ವಾ, ಆವಾಗಲೇ ಹೇಳ್ತಾ ಇದ್ದೆ. ಸೊ ಇದು ಅವೆಂಜರ್ ಕ್ರೂಸ್, ಒಂದು 10 ವರ್ಷ ಹಳೆ ಗಾಡಿ ಅಂದ್ಕೋಬೋದು, ಒಂದು 8ರಿಂದ 10 ವರ್ಷ ಹಳೆ ಗಾಡಿ. ಬಟ್ ಒಳ್ಳೆ ಪಿಕಪ್ ಇದೆ ಇನ್ನೂ. ನಾನು ಆ್ಯಕ್ಚುಲಿ ಈ ಗಾಡಿನ ರೆಂಟೇ ತೊಗೊಂಡಿದ್ದೀನಿ. ಸೊ ಗಾಡಿ ಅಷ್ಟೊಂದು ಹೈಟ್ ಇಲ್ಲ, ಅದೊಂದೇ ಡಿಸ್ಅಡ್ವಾಂಟೇಜು. ಬಟ್ ಯಾರ್ಯಾರು ಕುಳ್ಳಕ್ಕಿದ್ದೀರಲ್ಲ ಅವರಿಗೆಲ್ಲ ಒಳ್ಳೆ ಅಡ್ವಾಂಟೇಜು. ಸೊ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇದರ ಹ್ಯಾಂಡ್ಲ್ ನನಗೆ ಇಷ್ಟ ಆಗಿಲ್ಲ, ಒಂಥರ ಹಳೆ ಕಾಲ ಸೈಕಲ್ಲು, ಲೇಡಿ ಸೈಕಲ್ ಥರ ಇದೆ ಇದು ಹ್ಯಾಂಡ್ಲು ನೋಡೋಕ್ಕೆ. ಮತ್ತು ಒಂಥರ ಕೈ ಸ್ಟ್ರೆಚ್ ಆಗಲ್ಲ, ಕೈ ಬಂದುಬಿಟ್ಟು ಒಂಥರ ಜೋತಾಡ್ತಾ ಇರುತ್ತೆ ಇಟ್ಕೊಂಡ್ರೆ ಹ್ಯಾಂಡಲ್ನ. ಮತ್ತು ಹ್ಯಾಂಡಲ್ ಫುಲ್ ತಿರುಗಿಸಿದ್ರೆ ಎಲ್ಲಿ ಕಾಲ ಹತ್ರ ಟಚ್ ಆಗುತ್ತೆ ಅಂತ ಒಂದು ಭಯ. ಅದು ಬಿಟ್ಟರೆ ಒಳ್ಳೆ ಗಾಡಿ ಇದು, ಒಳ್ಳೆ ಪಿಕಪ್ ಇದೆ. ಕಂಫರ್ಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ಯಾರು ಗಾಡಿ ಓಡಿಸ್ತಾ ಇರ್ತಾರಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಕಂಫರ್ಟ್ ಇರುತ್ತೆ. ಬಟ್ ಗಾಡಿ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಅಷ್ಟೊಂದು ಕಂಫರ್ಟ್ ಇರಲ್ಲ. ಸೊ ಸೋಲೋ ರೈಡ್ಗೆ ಬೆಸ್ಟ್ ಗಾಡಿ ಅಂತ ಅನ್ಬೋದು ನಾವು. ಒಂದನೇ ಗೇರಲ್ಲಿ ಹತ್ತಿಸ್ಬೇಕು ಆ ಥರ ತಿರುವುಗಳನ್ನ. ಬಟ್ ನಾನು 3ನೇ ಗೇರಲ್ಲಿ ಹತ್ಸಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ಗಾಡಿ ಹೆಂಗೆ ಎಳೀತು, ಹೀಗೆ ಹೋಗುತ್ತೆ. ಓಯ್ ಬಂತು ಓಯ್. ಆ್ಯಕ್ಚುಲಿ ಈ ಘಾಟ್ ಪ್ರದೇಶದಲ್ಲಿ KSRTC ಅವರು ಈ ಥರ ಘಾಟ್ ಪ್ರದೇಶದಲ್ಲಿ KSRTC ಅವರು ಲಾಂಗ್ ಟರ್ನೇ ತಗೋತಾರೆ. ಆ್ಯಕ್ಚುಲಿ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಹೊಡೆದಿಲ್ಲ. ಆ್ಯಕ್ಚುಲಿ ಅವನು ಹಾರ್ನರ್ ಹೊಡಿಬೇಕಿತ್ತು, ಸೊ ಹಾರ್ನ್ ಹೊಡೆದಿಲ್ಲ KSRTC ಅವನು. ಸೊ ನಾನು ಹಂಗೆ ನುಗ್ಬಿಟ್ಟೆ. ನಾನು ಆ್ಯಕ್ಚುಲಿ ನಾರ್ಮಲಾಗಿ ನಾವು ಲೆಫ್ಟ್ ಸೈಡಲ್ಲೇ ಹೋಗೋದಲ್ವ, ಸೊ ಲೆಫ್ಟ್ ಸೈಡಲ್ಲೇ ಹೋಗ್ತಾಯಿದ್ದೆ ನಾನು. ಅವನು ನನ್ನ ಲೆಫ್ಟ್ ಸೈಡಲ್ಲಿ ಬಂದ. ಸೊ ಈ ಥರ ಟೈಮಲ್ಲಿ ಆ್ಯಕ್ಚುಲಿ ಹೇಗೆ ಹೋಗಬೇಕು, ಲೈಕ್ ನಾವು ನಿಂತ್ಕೋಬೇಕಾ ಅಥವಾ ನಾವು ರೈಟ್ ಸೈಡಲ್ಲಿ ಹೋಗ್ಬೇಕಾ, ಹೆಂಗೆ ಹೋಗಬೇಕು ಈ ಥರ ತಿರುವು ಪ್ರದೇಶಗಳಲ್ಲಿ KSRTC ಬಸ್ ಅಥವಾ ದೊಡ್ಡ ಲಾರಿ ಆ ಥರ ಬಂದರೆ ನಾವು ಯಾವ ಥರ ಆ್ಯಕ್ಚುಲಿ ಅದನ್ನು ಹ್ಯಾಂಡಲ್ ಮಾಡಬೇಕು, ನಿಮಗೆ ನಾನು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಅಷ್ಟೊಂದು
ಅಷ್ಟೊಂದು ನನಗೂ ಗೊತ್ತಾಗ್ತಾ ಇಲ್ಲ ಹೆಂಗೆ ಹೋಗ್ಬೇಕಂತ. ಸೊ ಯಾವ ಥರ ರೈಡ್ ಮಾಡಬೇಕಂತ. ಸೊ ಒಂದು ಫ್ಲೋಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಬಟ್ ಇವಾಗಿಂದ ಆ್ಯಕ್ಚುಲಿ ಹಾರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಮುಂದೆ ಯಾರು ಬಂದರೆ ಸುಮ್ಮನೆ ತಲೆನೋವು. ಹಾರ್ನ್ ಮಾಡೋದು ಒಳ್ಳೆಯದು. ಈ ಥರ ಈ ಥರ ಸುತ್ಕೊಂಡು ಹೋಗೋ ಕಡೆ ಎಲ್ಲ ನಿಮಗೆ ಎಲ್ಲಿ ರೋಡ್ ಕಾಣಿಸಲ್ವೋ ಅಲ್ಲಿ ಹಾರ್ನ್ ಮಾಡೋದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಬೇರೆಯವರು ಹಾರ್ನ್ ಮಾಡಿದ್ರು ಅದು ಒಳ್ಳೆಯದು, ಯಾಕಂದರೆ ನಮಗೂ ಗೊತ್ತಾಗುತ್ತೆ ಆ ಕಡೆಯಿಂದ ಒಂದು ಬರ್ತಾ ಇದೆ ಅಂತ. ಸೊ ನಾವು ಸ್ಲೋ ಆಗಾದರೂ ಹೋಗ್ಬೋದು, ಅಥವಾ ನಾವು ಸೈಡ್ಗಾದ್ರು ನಿಂತ್ಕೋಬೋದು, ಅಥವಾ ಸೈಡಲ್ಲಾದರೂ ಹೋಗ್ಬೋದು ನಾವು. ಸೊ ಇದೊಂದು ವೆರಿ ಇಂಪಾರ್ಟೆಂಟ್. ಈ ಥರ ಘಾಟ್ ಪ್ರದೇಶಗಳಲ್ಲಿ ನೀವೇನಾದರೂ ಹೋಗ್ಬೇಕಾದ್ರೆ ಹಾರ್ನ್ ಮಾಡಿ. ಅಂದರೆ ಯಥೇಚ್ಛವಾಗಿ ಏನು ಮಾಡೋದು ಬೇಕಾಗಿಲ್ಲ, ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಮಾಡಿ. ತಿರುವಲ್ಲಿ ನಿಮ್ಗೆ ಎಲ್ಲಿ ಕಾಣಿಸಲ್ವಲ್ಲ ಅಲ್ಲಿ ಒಂದು ಹಾರ್ನ್ ಮಾಡೋದು ಒಳ್ಳೇದಂತ ಅನಿಸುತ್ತೆ. ಆರಾಮಾಗಿ ಹೋಗ್ತಾ ಇದೆ ಗಾಡಿ ಒಂದು 20-30ರಲ್ಲಿ ಹೋಗ್ತಾ ಇದೆ. ಸೊ ಗಾಡಿಗೂ ತುಂಬಾ ಪ್ರೆಷರ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕಂದರೆ ಫುಲ್ ಅಪ್ ಇರೋ ಪ್ರದೇಶ ಇದು. ಸೊ ಲೈಕ್ ಕಂಪ್ಲೀಟ್ ಅಪ್ ಸೈಡ್. ಮತ್ತು ಇಲ್ಲಿ ರೈಟ್ ಸೈಡ್ ನೋಡೋದಾದರೆ ಬೆಟ್ಟಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿ ಸುತ್ತಮುತ್ತ 77 ಬೆಟ್ಟಗಳಿದಾವಂತೆ. ಸೊ ಅದರಲ್ಲಿ ಕೆಲವು ಬೆಟ್ಟಗಳನ್ನು ನಾವು ಹತ್ತಿ ಇಳಿದು ಹೋಗ್ತಾ ಇರ್ತೀವಿ ಈ ಜರ್ನಿಯಲ್ಲಿ. ಎಲ್ಲ ಬೆಟ್ಟಗಳನ್ನು ಮುಟ್ಟೋದಿಲ್ಲ. ಸೊ ಯಾರು ಇಂಜಿನಿಯರ್ಸು ಈ ರೋಡ್ಸ್ನ ಪ್ಲ್ಯಾನ್ ಮಾಡಿದ್ರೋ ಸಿಕ್ಕಾಪಟ್ಟೆ ತಲೆ ಉಪಯೋಗಿಸಿ ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಕಾಲದಲ್ಲಿ ನಮ್ಮ ತಾತ ಅಜ್ಜಿ ಅವರು ಹೇಳ್ತಾಯಿದ್ರು, ಆವಾಗ ಆ ಕಾಲದಲ್ಲಿ ಬಸ್ಸು, ಆಟೋ, ಕಾರು ಏನೂ ಇರಲಿಲ್ಲ ಅವ್ರಿಗೆ ಹೋಗೋಕ್ಕೆ. ಅವರು ಎಷ್ಟೋ ದಿನಗಳಗಟ್ಟಲೆ ನಡ್ಕೊಂಡು ಬರ್ತಾಯಿದ್ರಂತೆ ಇಲ್ಲಿ ತನಕ. ಅಂದರೆ ಯಾವುದೋ ಒಂದು ಹಳ್ಳಿಯಿಂದ ಇಲ್ಲಿ ತನಕ ನಡ್ಕೊಂಡು ಬಂದು ಬೆಟ್ಟನ ನಡ್ಕೊಂಡೇ ಹತ್ಬಿಡ್ತಾಯಿದ್ರು ಆಗಿನ ಕಾಲದವರು. ಇಲ್ಲಾಂದರೆ ಎತ್ತಿನ ಗಾಡಿ ಯೂಸ್ ಮಾಡ್ತಾಯಿದ್ರು ಒಂದು ಟೈಮಲ್ಲಿ ಮೇಲೆ ಹೋಗೋದಕ್ಕೆ. ಈ ಬೆಟ್ಟಕ್ಕೆ ಹೋಗೋಕ್ಕೆ ಅವ್ರಿಗೆ ಸುಮಾರು ದಿನಗಳು ಕಳೆದೋಗ್ಬಿಡ್ತಾಯಿದ್ವು ಆವಾಗ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತು ಈ ಕಾಡಲ್ಲಿ ಆ್ಯಕ್ಚುಲಿ ಇದು ಒಂದು ದೊಡ್ಡ ಕಾಡು ಅಂದರೆ ಇಲ್ಲಿ ಕಾಡು ಪ್ರಾಣಿಗಳು ಇದ್ದಾವೆ. ಹುಲಿ, ಚಿರತೆ, ಆನೆ ಮತ್ತು ಮುಂತಾದ ಕಾಡು ಪ್ರಾಣಿಗಳು, ಭಯಾನಕ ಕಾಡು ಪ್ರಾಣಿಗಳಿದ್ದಾವೆ. ಸೊ ನಾರ್ಮಲಾಗಿ ನೈಟ್ ಟೈಮಲ್ಲಿ ಇಲ್ಲಿ ಓಡಾಡೋದು ಸೇಫ್ ಅಲ್ಲ ಬೈಕಲ್ಲಿ. ಅದು ಅಲ್ಲದೆ ಒನ್ ಟೈಮಲ್ಲಿ ಅಂದರೆ 2004 ಗೊತ್ತಿದೆಯಲ್ಲ. ಸೊ ಈ ಕಾಡಲ್ಲಿನೇ ವೀರಪ್ಪನಿದ್ದಿದ್ದು. ಸೊ ಆಲ್ಮೋಸ್ಟ್ ಈ ಕಾಡನ್ನು ಅವ್ನು ಮನೆ ಮಾಡ್ಕೊಂಬಿಟ್ಟಿದ್ದ ವೀರಪ್ಪನು ಒಂದು ಟೈಮಲ್ಲಿ. ಅಂದರೆ ಅಷ್ಟೊಂದು ಆನೆಗಳಿದ್ವು ಇಲ್ಲಿ, ಅಷ್ಟೊಂದು ಗಂಧದ ಮರ ಇದ್ವು. ಸೊ ಸಿಕ್ಕಾಪಟ್ಟೆ ಸ್ಮಗ್ಲಿಂಗ್ ಮಾಡೋಕ್ಕೆ ಒಳ್ಳೆ ಕಾಡಾಗಿತ್ತು ಆವಾಗ. ಬಟ್ ಇವಾಗ ಅರಣ್ಯ ಇಲಾಖೆಯವರು ಒಳ್ಳೆ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ಸೊ ಹ್ಯಾಟ್ಸ್ ಆಫ್. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ಪೆಷಾಲಿಟಿ ಏನಂದರೆ ಬೆಟ್ಟನ ಹತ್ತಿ ಇಳಿದು ಹೋಗ್ಬೇಕಾಗತ್ತೆ. ಸೊ ಒಂದು ಸಲ ಆ್ಯಕ್ಚುಲಿ ಹತ್ಬಿಡ್ತೀವಿ, ಮತ್ತು ಹತ್ತಿದ ಮೇಲೆ ಇನ್ನೊಂದು ಬೆಟ್ಟ, ಅದೇ ಬೆಟ್ಟನ ಇಳಿತೀವಿ, ಮತ್ತು ಇನ್ನೊಂದು ಬೆಟ್ಟ ಹತ್ತೀವಿ, ಮತ್ತೆ ಇಳಿತೀವಿ. ಸೊ ಆ್ಯಕ್ಚುಲಿ ಈ ಸುತ್ತಮುತ್ತ ಬೆಟ್ಟಗಳಿರ್ತವೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಲೋಪ್ ಡೌನ್ ಇರುತ್ತೆ, ಅಲ್ಲಿ ದೇವಸ್ಥಾನ ಇರೋದು. ಸೊ ಅದೊಂದು ಚಿಕ್ಕವನಾಗಿದ್ದಾಗ ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ. ಅವಾಗೆಲ್ಲ ಬರಬೇಕಾದ್ರೆ ಬಸ್ಸಲ್ಲಿ ಬರ್ತಾಯಿದ್ವಿ. ಸೊ ಬಸ್ಸಲ್ಲಿ ಕಿಟಕಿ ಪಕ್ಕ ಸೀಟಲ್ಲಿ ಕೂತ್ಕೊಂಡು ಈ ಸಿನಾರಿಗಳನ್ನ ನೋಡ್ತಾ ಇದ್ದರೆ ಆವಾಗಲೇ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಇವಾಗ ಬೈಕಲ್ಲಿ ಬರ್ತಾಯಿದ್ದೀನಿ, ಅದೇ ಇನ್ನೊಂದು ಖುಷಿ. ಸೊ ಈ ದೇವಸ್ಥಾನ ಅರೌಂಡ್ ಕರ್ನಾಟಕ, ಕೇರಳ, ತಮಿಳುನಾಡು ಈ 3 ಸ್ಟೇಟ್ಗೂ ಹತ್ತಿರ ಇರೋದ್ರಿಂದ ಜನರು ಈ ದೇವಸ್ಥಾನಕ್ಕೆ ಆ 3 ಈ ಥರ ಜಾಗಗಳಲ್ಲಿ ಗಾಡಿ ಓಡಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನನಗೆ. ಸೊ ಅದು ಇವತ್ತು ಪೂರ್ತಿ ಆಗ್ತಾಯಿದೆ. ಈ ವ್ಯೂನ ನೋಡಿಕೊಂಡು ಸ್ಲೋ ಆಗಿ ಹೋಗ್ತಾ ಒಂದು 30-40 ಸ್ಪೀಡಲ್ಲಿ ಹೋಗ್ತಾ ಲೈಫ್ ಬಗ್ಗೆ ಯೋಚನೆ ಮಾಡಿಕೊಂಡು ಹಂಗೇ ಹೋಗ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಶಾಂತಿ, ತೃಪ್ತಿ, ಒಂಥರ ನೆಮ್ಮದಿ ಸಿಗ್ತಾಯಿದೆ ಇಲ್ಲಿ. ಬೇರೆ ಎಲ್ಲೂ ಸಿಗಲ್ವಲ್ಲ ಅಂತ ಒಂದು ಪೀಸ್ ಇಲ್ಲಿದೆ. ಇವಾಗಷ್ಟೇ ಫಸ್ಟು ಮೋಟೋ ವ್ಲಾಗ್ ಇದು. ಸೊ ನನ್ನ ಹತ್ರ ಆ್ಯಕ್ಚುಲಿ ಗಾಡಿ ಇಲ್ಲ, ಇದು ಬಂದುಬಿಟ್ಟು ರೆಂಟಲ್ಲಿ ತೊಗೊಂಡಿರೋದು. ಸೊ ಫ್ಯೂಚರಲ್ಲೂ ಮೋಟೋ ವ್ಲಾಗ್ ಹೋಗ್ತೀನಿ, ಅಲ್ಲೊಂದಷ್ಟು ವ್ಲಾಗ್ಗಳನ್ನ ಮಾಡ್ತೀನಿ. ಸೊ ಕೊನೆಗೂ ಬಂದುಬಿಟ್ಟೆ.
ಬೋರ್ಡ್ ಕಾಣ್ತಾ ಇದೆ. ಸೊ ಮಲೆ ಮಹದೇಶ್ವರ ಬೆಟ್ಟ. ಸೊ ಫೈನಲ್ ಡೆಸ್ಟಿನೇಷನ್ ರೀಚ್ಡ್.